ಬೆಳಚಿದೆ ಮಾಸ್ಕ್ ಮ್ಯಾನ್ ಮುಖವಾಡ. ಎಸ್ಐಟಿಗೆ ಸಿಕ್ಕಿರುವಂತಹ ಸಾಕ್ಷ್ಯ ಏನು? ಸಮೀರ್ಗೆ ಇಂದು ವಿಚಾರಣೆ ಬಿಸಿ, ತಿಮರೋಡಿಗೆ ಬೇಲ್. ಆದ್ರೂ ಸಂಕಷ್ಟ. ಸುಜಾತಾ ಭಟ್ ಬಂಧನ, ವಿಚಾರಣೆ. ಬುರುಡೆ ಹಿಂದಿನ ಸೂತ್ರಧಾರ ಯಾರು? ಬುರುಡೆ ರಹಸ್ಯ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಅಂಧರಾಗ್ತಾ ಇದ್ದಂತೆ ಢವಢವ ಶುರುವಾಗಿದೆ. ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ವಿಚಾರಣೆಯ ಆತಂಕ ಎದುರಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಈಗಾಗಲೇ ಅಂಧರಾಗಿದೆ. ಈಗ ಮಾಸ್ಕ್ ಮ್ಯಾನ್ ಹಿಂದೆ ಇರುವಂತಹ ಗ್ಯಾಂಗಿಗೆ ಈಗ ಢವಢವ ಶುರುವಾಗಿದೆ. ವಿಚಾರಣೆ ವೇಳೆ ಹಲವರ ಹೆಸರನ್ನ ಈಗಾಗಲೇ ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದಾನೆ. ಚಿನ್ನಯ್ಯ ಹೇಳಿರುವಂತಹ ವ್ಯಕ್ತಿಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟವರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟಲಿದೆ. ಆಶ್ರಯ ಕೊಟ್ಟವ್ ಯಾರು? ಅವ್ರ ಹಿಂದೆ ನಡೆದಂತಹ ಷಡ್ಯಂತ್ರಗಳು ಏನೇನು? ಷಡ್ಯಂತ್ರ ಮಾಡಿದವರಿಗೆ ಕೂಡ ಈಗ ನೋಟಿಸ್ ಅನ್ನ ನೀಡಲಾಗುತ್ತೆ. ಚಿನ್ನಯ್ಯ ವಿಚಾರಣೆಯನ್ನ ನಡೆಸಿದಂತಹ ವೇಳೆ ಹಲವರ ಹೇಳಿಕೆಗಳನ್ನ, ಹಲವರ ಹೆಸರನ್ನ ಹೇಳಿದ್ದಾನೆ ಚಿನ್ನಯ್ಯ. ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಎಸ್ಐಟಿ ಈಗ ನೋಟಿಸ್ ಅನ್ನ ನೀಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುತ್ತೆ. ಚಿನ್ನಯ್ಯ ಯಾರೆಲ್ಲ ಹೆಸರನ್ನ ಹೇಳ್ತಾರೆ ಆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಈಗ ನೋಟಿಸ್ ಅನ್ನ ನೀಡುತ್ತೆ ಎಸ್ಐಟಿ. ಅವರೆಲ್ಲರೂ ಕೂಡ ಈಗ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ನಂತರ ವಿಚಾರಣೆಯನ್ನ ನಡೆಸಿ ಅವಶ್ಯಕತೆ ಇದೆ ಅಂತ ಆದ್ರೆ ಅವರೆಲ್ಲರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಮಾಸ್ಕ್ ಮ್ಯಾನ್ಗೆ ಯಾರು ಆಶ್ರಯವನ್ನ ಕೊಟ್ಟಿದ್ರು, ಅವರಿಗೆ ಈ ರೀತಿ ಹೇಳಿಕೆಗಳನ್ನ ನೀಡುವಂತ ಯಾರು ಹೇಳಿಕೆಯನ್ನ ಕೊಟ್ಟಿದ್ರು, ಎಲ್ಲರಿಗೂ ಕೂಡ ಈಗ ನೋಟಿಸ್ ಕೊಡ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಮಾಸ್ಕ್ ಮ್ಯಾನ್ ಹಿಂದೆ ಇರುವಂತಹ ಗ್ಯಾಂಗ್ ಯಾವುದು? ಅನಾಮಿಕಾ ಯಾರ ಹೆಸರನ್ನೆಲ್ಲ ಹೇಳ್ತಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆಯಾ? ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ಜಡ್ಜ್ ಮುಂದೆ ದಾಖಲಿಸ್ತಾರಾ? ಎಸ್ ಚೈತ್ರ, ಧರ್ಮಸ್ಥಳದ ಗ್ರಾಮದಲ್ಲಿ ಹೂತಿಟ್ಟುವ ಶವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಸ್ ಮ್ಯಾನ್ ಅನ್ನ ಈಗಾಗಲೇ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿರುವಂತದ್ದು, ಅವನ ತನಿಖೆ ಕೂಡ ಈಗ ನಡೀತಿರುವಂತದ್ದು. ಆ ವ್ಯಕ್ತಿ ಯಾರೆಲ್ಲ ಹೆಸರು ಹೇಳ್ತಾರೆ ಅಂದ್ರೆ ಅವರಿಗೆ ಆಶ್ರಯ ನೀಡದಿರ್ಬೋದು, ತಲೆ ಬುರುಡೆ ಕೊಟ್ಟಂತ ವಿಚಾರವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತನಿಖೆ ನಡೆದಿರುವಂತದ್ದು. ಅವನ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅವರಿಗೆ ಸಿಕ್ಕಿರುವಂತ ಮಾಹಿತಿಯನ್ನ ಪಡೆದುಕೊಂಡು ಅಧಿಕಾರಿಗಳು ಮತ್ತಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆಗಳಿರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ಐಟಿ ನೋಟಿಸ್ ನೀಡಿ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆಗಳಿರುವಂತದ್ದು. ಈ ನಿಟ್ಟಿನಲ್ಲಿ ನಾಳೆಯ ದಿನ ನ್ಯಾಯಾಲಯ ಎಂದಿನಂತೆ ಇರ್ತದೆ. ನ್ಯಾಯಾಲಯದ ಆದೇಶ ಪಡೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಸದ್ಯ ಇವತ್ತು ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಮತ್ತಷ್ಟು ತನಿಖೆ ಮಾಡ್ತಾರೆ. ತನಿಖೆಯ ಸಲುವಾಗಿ ಯಾರೆಲ್ಲ ಅವನು ಹೆಸರು ಹೇಳ್ತಾನೆ ಅವರನ್ನ ವಶಕ್ಕೆ ಪಡೆದು ನೋಟಿಸ್ ನೀಡಿ ವಿಚಾರಣೆ ಮಾಡುವ ಸಾಧ್ಯತೆಗಳಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗೋಚರಿಸಿಕೊಳ್ಬೇಕಾಗಿರುವಂತದ್ದು ಅವನಿಗೆ ಯಾರು ಆಶ್ರಯವನ್ನ ನೀಡಿದ್ದಾರೆ ಅಂತಂದು. ಅಂದ್ರೆ ಈ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಯ ವ್ಯಕ್ತಿ ಆದ ಕಾರಣಕ್ಕೆ ಅವನಿಗೆ ಆಶ್ರಯ ಬೇಕಾಗಿರುವಂತದ್ದು. ಅವನು ಎಸ್ಐಟಿ ಕಚೇರಿಗೆ ಬರುವ ಮುಂಚೆ ಎಸ್ಐಟಿಯ ತನಿಖೆ ಆದ ನಂತರ ಮತ್ತೆ ಎಲ್ಲಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ತನಿಖೆಯಲ್ಲಿ ವಿಚಾರವನ್ನ ಪಡೆದುಕೊಳ್ತಾರೆ. ಈ ಎಲ್ಲ ಹಂತಗಳಲ್ಲಿ ಅವರನ್ನ ತನಿಖೆ ಮಾಡಿ ವಿಚಾರಣೆ ಮಾಡುವ ಸಾಧ್ಯತೆಗಳಿರುವಂತದ್ದು. ಗಣೇಶ್, ಇನ್ನು ಯಾವಾಗ ಈ ಚಿನ್ನಯ್ಯ ಹೇಳಿದಂತಹ ವ್ಯಕ್ತಿಗಳಿಗೆ ಯಾವಾಗ ನೋಟಿಸ್ ಅನ್ನ ನೀಡಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಅವರನ್ನೇನಾದ್ರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ? ನಿನ್ನೆ ದಿನದಂತೆ ಅವನನ್ನು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅವನ ಹೇಳಿಕೆಯನ್ನ ಮರು ಹೇಳಿಕೆ ರೀತಿಯಲ್ಲಿ ಆಧಾರವಾಗಿ ತನಿಖೆಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಅವರು ಇಷ್ಟು ದಿನ ಏನು ಬುರುಡೆ ಕೇಸ್ನಲ್ಲಿ ತನಿಖೆಯ ಆಧಾರದಲ್ಲಿ ಅವನನ್ನು ಹೇಳಿಕೆಯನ್ನು ಪಡ್ಕೊಳ್ತಿರುವಂತದ್ದು, ಅದು ಮರುಸೃಷ್ಟಿಯ ಮಾಡುವ ಸಲುವಾಗಿ. ಅಂದ್ರೆ ಏನು ವಿಚಾರಣೆಗೆ ಆ ನೆಪದಲ್ಲಿ ಒಂದಿಷ್ಟು ಕೆಲಸ ಇರ್ತದೆ. ಆ ಕೆಲಸನ ಮುಗಿಸಿದ ತಕ್ಷಣ ಅವರಿಗೆ ನೋಟಿಸ್ ಕೊಡುವ ಕೆಲಸವನ್ನ ಮಾಡ್ತಾರೆ. ಒಂದನೇ ಹಂತ, ಎರಡನೇ ಹಂತ ಅಂತ ವಿಭಾಗದಲ್ಲಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸಗಳನ್ನು ಮಾಡಬಹುದು ಒಟ್ಟಾರೆ ಹೇಳುವುದಾದ್ರೆ. ಗಣೇಶ್, ಇನ್ನು ಇವಾಗ ಯಾರೆಲ್ಲ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೆಲ್ಲ ಹೆಸರುಗಳನ್ನ ಕೇಳಿ ಬರ್ತಾ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು, ಅವರ ಹೆಸರನ್ನ ಏನಾದ್ರೂ ಹೇಳಿರುವಂತಹ ಸಾಧ್ಯತೆ ಇದೆಯಾ? ಯಾರಿರಬಹುದು ಈ ಚಿನ್ನಯ್ಯನ ಹಿಂದೆ? ಯಾರೆಲ್ಲ ಏನೆಲ್ಲ ಷಡ್ಯಂತ್ರಗಳನ್ನ ಮಾಡಿರಬಹುದು ಅಂತ?
ಪ್ರಮುಖವಾಗಿ ಹೆಸರಿರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಹಾಗೆ ಗಿರೀಶ್ ಮಟ್ಟಣ್ಣ, ಹಾಗೆ ಜಯಂತ್ ಅವರು, ಹಾಗೆ ಇನ್ನಿತರು ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಸಿಗ್ತಿರುವಂಥದ್ದು ಒಂದು ಮೂಲಗಳ ಪ್ರಕಾರ. ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇದೇ ಹೆಸರು ಪುನಃ ಇದಾಗ್ತಾ ಇರುವಂಥದ್ದು. ಅಂದರೆ ಇವರೆಲ್ಲರನ್ನ ಪ್ರಾರಂಭ ಹಂತದಲ್ಲಿ ವಶಕ್ಕೆ ಪಡೆದು ತನಿಖೆ ಮಾಡ್ತಾರೆ. ಆನಂತರ ಉಳಿದವರು ಅಂದರೆ ಈ ದೊಡ್ಡ ಪ್ರಕರಣ, ಈ ಹಿಂದೆ ದೊಡ್ಡ ಜಾಲ ಇರುವಂಥದ್ದು ಒಬ್ಬರು ಅಥವಾ ಇಬ್ಬರಿಂದ ಸಾಧ್ಯ ಇಲ್ಲ. ಹಾಗೆ ಅನೇಕ ಜನ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಸಿಗ್ತಿರುವಂಥದ್ದು. ಅವ್ರನ್ನೆಲ್ಲ ಕರೆತಂದು ಅಂದ್ರೆ ನ್ಯಾಯಾಲಯದ ಆದೇಶ ಅನುಸಾರ ಕರೆದು ತಂದು ವಿಚಾರಣೆ ಮಾಡುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಧನ್ಯವಾದ ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.